ಇದು ನಮ್ಮ ಸಹಜ ಕೃಷಿ ಬಳಗ ಅಂತ ಒಂದು ಬಳಗ ಮಾಡ್ಕೊಂಡಿದ್ದೀವಿ. ಇದರ ಹಿನ್ನೆಲೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಕೇಳಿಬರ್ತಕ್ಕಂಥ ಒಂದು ಟಾಪ್ ಟ್ರೆಂಡಿಂಗ್ ಒಂದು 2 ಕಾಯಿಲೆ ಅಂದರೆ ನೋಡಿರ್ಬೋದು. ಅದು ತುಂಬ ನಮ್ಮ ಊರಿಂದ ಆಚೆ ಇತ್ತು. ಆ ಕಾಯಿಲೆಗಳು ಈಗ ನಮ್ಮ ಊರಿಗೆ ಬಂದಿದ್ದಾವೆ, ನಮ್ಮ ಫ್ಯಾಮಿಲಿಯನ್ನು ಬಂದಿದ್ದಾವೆ. ಅದನ್ನ ಹೇಳ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿ ಇದೆ. ಅದ್ರ ಹಿಂದೆ ಕಾರಣ ಹುಡುಕ್ತಾ ಹೋದವಾಗ ಒಂದು 2 ಕಾರಣಗಳು ಮುಖ್ಯವಾಗಿ ಕಾಣಿಸ್ತವೆ. ಒಂದು ಆಹಾರ, ಮತ್ತೊಂದು ನಮ್ಮದು ಜೀವನ ಶೈಲಿ. ಜೀವನ ಶೈಲಿಯಲ್ಲಿ ಎಷ್ಟು ವಿಷನ ಬಳಸ್ತಾ ಇದ್ದೀವಿ ಅನ್ನೋದು. ಆ ವಿಷ ಮುಕ್ತ ಆಗಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಫಸ್ಟು ಆಹಾರನ ವಿಷಮುಕ್ತ ಮಾಡ್ಕೋಬೇಕು ಅಂತೇಳಿ ವಿಷಮುಕ್ತ ರೈತರ ಸಂತೆ ಅಂತ ಇಲ್ಲಿ ನಡೆಸ್ತಾ ಇದ್ದೀವಿ. ಈ ಥರ ಸಮಾನ ಮನಸ್ಕರೆಲ್ಲ ಸೇರಿ ಇಲ್ಲಿ ಬರೀ ಲಾಭಕ್ಕಾಗಿ ಅಲ್ಲ, ಆರೋಗ್ಯಕ್ಕಾಗಿ ಒಂದು ಈ ಥರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಬಳಸ್ತಾ ಇರೋದೆಲ್ಲ ಈ ಸೊಪ್ಪು ತರಕಾರಿ ಬೀಜಗಳು ಏನಿದ್ದಾವೆ ಎಲ್ಲ ನಾನ್ ಹೈಬ್ರಿಡ್, ಅಂದರೆ ನಾಟಿ ತರಕಾರಿ, ನಮ್ಮ ಹಳೆಯ ತರಕಾರಿ ಬೀಜಗಳನ್ನ ನಾವು ಬಳಸ್ತಾ ಇದ್ದೀವಿ. ಹೆಚ್ಚೆಚ್ಚು ಈ ಥರದ ನಾಟಿ ತರಕಾರಿನ ಮತ್ತು ಈ ಥರದ ವಿಷಮುಕ್ತ ಆಹಾರನ ಬಳಸ್ರಿ ಅಂತಂದು ನಾವು ಗ್ರಾಹಕರಿಗೂ ಕೇಳ್ಕೊತೀವಿ. ಸಂತೆ ಈಗ 4ನೇ ತಿಂಗಳು ನಡೀತಾ ಇದೆ. ನಮ್ಮ ಸಾವಯವ ಕೃಷಿಕರು ಮಾತ್ರ ಇಲ್ಲಿ ಬಂದು ಭಾಗಿಯಾಗಿ ಅವರು ಮೊದಲಿಂದ ಬೆಳೀತಾ ಇದ್ದರು. ಅವ್ರಿಗೊಂದು ಸಣ್ಣ ಮಾರ್ಕೆಟ್ ಮಾಡಬೇಕಂತೇಳಿ ಶುರು ಮಾಡಿದ್ದೀವಿ. ಅದೊಂದು ಚಾಲೆಂಜಿಂಗ್ ಇದೆ. ತುಂಬ ಬಿಸಿಲಿದ್ರೂ ಕಷ್ಟ ಬರೋದಿಲ್ಲ, ತುಂಬ ಮಳೆ ಒಯ್ದರೆ ಎಲ್ಲ ಮಲ್ಕೊಳುತ್ತೆ. ಈ ಥರದ ಸಮಸ್ಯೆಗಳಿದೆ. ಹುಳ ಕೀಟಗಳೆಲ್ಲ ಸಮಸ್ಯೆಗಳು ಇಟ್ಕೊಂಡು ದಿನ ನಾವು ಸಹ ರೈತರ ಜೊತೆಗೆ ಪ್ರತಿ ವಾರ ಹೋಗಿ ಅವರ ಕಷ್ಟ ಸುಖಗಳು ನೋಡಿಕೊಂಡು ಏನೇನು ಪರಿಹಾರ ಮಾಡಬೇಕು ಅಂತ ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ತೊಗೊಂಬಂದು ಮಾಡ್ತಾಯಿದ್ದೀವಿ. ನಮಗೆ ಚಾಲೆಂಜಿಂಗ್ ಇದು. ಹುಳ ಬರ್ದಂಗೆ ಭಾಳ ನೀಟಾಗಿ ತಗೊಂಬರ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಸೊ ಅದರದ್ದು ನಾವು ಕೃಷಿ ಇಲಾಖೆ ಜೊತೆಗೆ ಸಂಘ ಸಂಸ್ಥೆ ಜೊತೆಗೆ ಕೆಲಸ ಮಾಡಿಕೊಂಡು ರೈತರ ಜೊತೆಗೆ ಅವರ ಅನುಭವ ಎಲ್ಲ ತಿಳ್ಕೊಂಡು ನಾವು ಅವರಿಗೆ ಅವರು ಬೇರೆಯವರಿಂದ ತಿಳ್ಕೊಂಡು ಇವರಿಗೆ ಹೇಳಿ ಅದನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಇನ್ನೂ ತುಂಬ ಚೆನ್ನಾಗಿ ಯಾವುದೇ ನೋಡೋದಕ್ಕೆ ಸಣ್ಣ ಸಣ್ಣ ತಪ್ಪುಗಳು ನಡೀತಾ ಇರ್ತವೆ. ರೈತರ ಹತ್ರ ಯಾವಾಗಲೂ ಆಗ್ತಾರೆ, ಯಾವಾಗಲೂ ಕಿತ್ಕೊಂಡ್ಬರ್ತಾರೆ. ಹಂಗಾಗಿ ಸ್ವಲ್ಪ ಇದು ಸುಮಾರು ದಿನಗಳಿಂದನೂ ಕೂಡ, ಸುಮಾರು ತಿಂಗಳಿಂದನೂ ಕೂಡ ಇಲ್ಲಿ ಇಂದಿರಾ ಗಾಂಧಿ ಸರ್ಕಲ್ನಲ್ಲಿ ರೈತರು ಬೆಳೆದಿರ್ತಕ್ಕಂಥದ್ದು ಆರ್ಗ್ಯಾನಿಕ್ ಇದರಿಂದ ಬೆಳೆದಿರ್ತಕ್ಕಂಥದ್ದೆಲ್ಲ ಬಂದು ಪ್ರತಿ ಭಾನುವಾರನೂ ಕೂಡ ಬೆಳಗ್ಗೆ 6ರಿಂದ ವ್ಯಾಪಾರ ಮಾಡ್ತಾರೆ. ರೈತರೇ ನೇರವಾಗಿ. ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ಕು. ಎಲ್ಲದೂ ಕೂಡ ಸೊಪ್ಪಿನಲ್ಲೂ ಕೂಡ ವಿವಿಧ ಬಗೆಯ ಸೊಪ್ಪುಗಳಿರ್ತದೆ, ಹಣ್ಣು ಇರ್ತದೆ, ಪಪ್ಪಾಯ ಇರ್ತದೆ, ಬಾಳೆಹಣ್ಣು ಇರ್ತದೆ, ತೆಂಗಿನಕಾಯಿ ಇರುತ್ತೆ. ಎಲ್ಲದೂ ಕೂಡ ರೈತರೇ ಅವ್ರವ್ರು ಬೆಳೆದಿರ್ತಕ್ಕಂಥದ್ದು ಬಂದು ಇಲ್ಲಿ ಪ್ರತಿ ಭಾನುವಾರನೂ ಕೂಡ ಮಾಡ್ತಾರೆ. ತುಂಬ ಹೈಜೆನಿಕ್ಕು. ಎಲ್ಲರೂ ಕೂಡ ಇದನ್ನು ಪಡ್ಕೋಬೇಕು. ಇದರಿಂದ ತುಂಬ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ.